ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಶ್ರೀ ಗುರುವಿನ ಪಾದಗಳಿಗೆ ಶರಣಾದವರು ದ್ವಂದ್ವ, ಸಂಕಟ ಮತ್ತು ಸಂಸಾರ ಸಾಗರದಿಂದ ಪಾರಾಗುವರು. ಶ್ಲೋಕ 27. ಯದಗ್ರೀಕಮಲದ್ವಂದ್ವಂ ದ್ವಂದ್ವತಾಪನಿವಾರಕಂ ತಾರಕಂ ಭವಸಿಂಧೋಚ ತಂ ಗುರುಂ ಪ್ರಣಮಾಮ್ಯಹಂ. ಅನುವಾದ: ಗುರುವಿನ ಚರಣಾರವಿಂದಗಳೆರಡು ವಿರುದ್ಧ ಭಾವವಾದ ಸುಖ ದುಃಖವೆನ್ನುವ ದ್ವಂದ್ವಗಳ ಸಂಕಟವನ್ನು ನಾಶ ಮಾಡುವುದು. ಸಂಸಾರ ಸಾಗರವನ್ನು ಪಾರು ಮಾಡುವಂತಹ ಶ್ರೀ ಗುರುವಿಗೆ ನಾನು ನಮಸ್ಕರಿಸುತ್ತೇನೆ. ಭಾವಾರ್ಥ: ದ್ವಂದ್ವ ಎಂದರೆ ವಿರುದ್ಧಾರ್ಥಕವಾದ ಜೋಡಿಗಳು. ಲಾಭ ನಷ್ಟ, ಜಯ ಅಪಜಯ, ಮಾನ ಅಪಮಾನ, ಗಂಡ ಹೆಂಡತಿ, ಹರಿ ಹರ, ಶೀತೋಷ್ಣ, ಶುಭ ಅಶುಭ, ಹಸಿವು ಬಾಯಾರಿಕೆ, ಕಾಷ್ಟಮೌನ, ಆಕಾರ ಮೌನ, ಸುಖ ದುಃಖಾದಿ ದ್ವಂದ್ವಗಳಿಂದ ತಾಪ ಉಂಟಾಗುವುದು, ಮನಸ್ಸು ಚಂಚಲವಾಗುವುದು ಮತ್ತು ಬುದ್ಧಿಯು ಸೂಕ್ಷ್ಮವಾಗಿ ಗ್ರಹಿಸಲು ಸಾಧ್ಯವಾಗುವುದು. ಹಾಗಾಗಿ ಉನ್ನತವಾದ ಆತ್ಮಜ್ಞಾನದೆಡೆಗೆ ಹೋಗಲು ಕಠಿಣವಾಗುವುದು. ಆದರೆ ಗುರುವಿನ ಪಾದ ಕಮಲಗಳಲ್ಲಿ ಶರಣು ಹೋದರೆ ಶ್ರೀ ಗುರುವು ಜ್ಞಾನದ ಮೂಲಕ ಅನಂತದ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡುವ ಸಾಧನೆಯನ್ನು ತಿಳಿಸಿ ಆ ದ್ವಂದ್ವವನ್ನು ತೊಲಗಿಸಿ ಪ್ರಸನ್ನತೆಯನ್ನು ಪ್ರಸಾದಿಸುವರು. ಮಾನವರು ಜೀವನದ ಪ್ರತಿಯೊಂದು ಹಂತದಲ್ಲಿ ದ್ವಂದ್ವಕ್ಕೆ ಒಳಗಾಗುವರು. ಸಾಮಾನ್ಯವಾಗಿ ಒಂದು ವಸ್ತ್ರವನ್ನು ಖರೀದಿಸಲು ಹೋದಾಗ ಆ ವಸ್ತ್ರ ಆಯ್ಕೆಯಾದರೂ ಆ ಬಣ್ಣ ಸರಿಯಿದೆಯೇ, ವಸ್ತ್ರ ತೊಳೆದರೆ ಬಣ್ಣ ಹೋಗುವುದೇ, ಇತರ ಅಂಗಡಿಗಳಲ್ಲಿ ಇದರ ಬೆಲೆ ಕಡಿಮೆ ಇರಬಹುದೇನೋ, ಹೀಗೆ ಎಲ್ಲರೂ ದ್ವಂದ್ವತೆಗೆ ಒಳಗಾಗುವರು. ಗುರುಗಳಲ್ಲಿ ಮಂತ್ರದೀಕ್ಷೆ ಕೇಳಿ ಪಡೆಯಬೇಕಾ ಅಥವಾ ನನ್ನ ಆಧ್ಯಾತ್ಮಿಕ ಸ್ಥಿತಿಯನ್ನು ಪರಿಶೀಲಿಸಿ ಗುರುಗಳು ಮಂತ್ರದೀಕ್ಷೆಯನ್ನು ಕೊಡುವವರೆಗೂ ನಿರೀಕ್ಷಿಸಬೇಕಾ? ಸಾಧಕರ ಸಾಧನೆಯ ಆರಂಭಿಕ ಹಂತದಲ್ಲಿ ಪರಮಾತ್ಮ ಎಲ್ಲೆಲ್ಲೂ ಇರುವನು, ನನ್ನೊಳಗೆ ನಿಮ್ಮೊಳಗೆ ಸರ್ವವ್ಯಾಪಕವಾಗಿರುವನು ಎಂದು ಗುರುಗಳು ಜ್ಞಾನವನ್ನು ತಿಳಿಸಿದಾಗ ಭಕ್ತನು ತಕ್ಷಣ ದ್ವಂದ್ವಕ್ಕೆ ಒಳಗಾಗುತ್ತಾನೆ. ನಾನು ಜಗತ್ತನ್ನು ಪರಬ್ರಹ್ಮ ಆಗಿ ನೋಡಬೇಕು ಅಥವಾ ನಾನೇ ಪರಬ್ರಹ್ಮ ಎಂಬ ಅರಿವು ಬಂದರೆ ಜಗತ್ತು ಪರಬ್ರಹ್ಮ ಆಗಿ ಭಾಸವಾಗುವುದು. ಸಾಗರದ ಮುಂದೆ ನಿಂತು ನೋಡಿದರೆ ಅಲೆಗಳು ಅಬ್ಬರಿಸುತ್ತಿರುತ್ತವೆ. ಆ ಅಲೆಗಳನ್ನು 1 ಗಂಟೆ, 1 ದಿನ, 1 ತಿಂಗಳು, 1 ವರ್ಷ, 10 ವರ್ಷ, 100 ವರ್ಷ, ಹೀಗೆ ಎಷ್ಟು ಕಾಲ ನೋಡಿದರೂ ಆ ಅಲೆಗಳ ಉಬ್ಬರವಿಳಿತದ ಪ್ರವಾಹ ತಡೆರಹಿತವಾಗಿರುವುದು. ಹಾಗೆಯೇ ಮನುಷ್ಯನು ಪ್ರಾರಬ್ಧ ಕರ್ಮದ ಪ್ರಭಾವದಿಂದ ದುಃಖಭರಿತ ಜನನ ಮರಣವೆಂಬ ಚಕ್ರದಲ್ಲಿ ಸಿಲುಕಿ ಮುಕ್ತನಾಗದೆ ದುಃಖದ ಮಡುವಿನಲ್ಲಿ ಮುಳುಗಿರುವನು. ಶ್ರೀ ಗುರುಪಾದಗಳಿಗೆ ಶರಣಾಗಿ ಆತ್ಮಜ್ಞಾನ ಹೊಂದಿದರೆ ಶಿಷ್ಯನು ದೇಹಕ್ಕೆ ಸಂಬಂಧಿಸಿದ ಜನನ ಮರಣದಿಂದ ಪಾರಾಗಿ ಪರಮಾತ್ಮನಲ್ಲಿ ನಿಲ್ಲುವನು. ದ್ವಂದ್ವಗಳಿಂದ ಪ್ರಭಾವಿತರಾಗದ ವ್ಯಕ್ತಿ ಹರಿಹರ, ಶೀತೋಷ್ಣ, ಶುಭ ಅಶುಭಗಳು ಮತ್ತು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ತಾಪತ್ರಯಗಳಿಂದ ಮುಕ್ತನಾಗುವನು. ಸ್ವಾಮಿ ಬೋಧೇಂದ್ರ ಸರಸ್ವತಿಯವರ ಗುರುಪಾದ ಸೇವೆ. ಸ್ವಾಮಿ ಬೋಧೇಂದ್ರ ಸರಸ್ವತಿ ಕಂಚಿ ಕಾಮಕೋಟಿ ಪೀಠದ 59ನೇ ಶಂಕರಾಚಾರ್ಯರು. ಅವರ ಪೂರ್ವಾಶ್ರಮದ ನಾಮ ಪುರುಷೋತ್ತಮ. ಪುರುಷೋತ್ತಮ ಕಾಂಚೀಪುರಂಗೆ ಬಂದು ಆಗಿನ ಶಂಕರಾಚಾರ್ಯರನ್ನು ತಮ್ಮ ಸದ್ಗುರು ಎಂದು ಗುರುತಿಸಿದರು. ಅವರು ದೃಢವಾದ ಪ್ರತಿಜ್ಞೆ ಮಾಡಿದರು. ನಾನು ಉಪದೇಶ ಅಥವಾ ಮಂತ್ರವನ್ನು ಕೇಳುವುದಿಲ್ಲ. ಈ ದೇಹವು ಬೀಳುವವರೆಗೂ ನಾನು ಅವರ ಪಾದಗಳಿಗೆ ಸೇವೆ ಸಲ್ಲಿಸುತ್ತೇನೆ. ಅದುವೇ ನನ್ನ ಮೋಕ್ಷಕ್ಕೆ ಏಕೈಕ ಮಾರ್ಗವಾಗಿದೆ. ಅವರು ಪ್ರತಿದಿನ ಬೆಳಗ್ಗೆ ಪವಿತ್ರ ನೀರಿನಿಂದ ಗುರುಗಳ ಪಾದುಕೆಗಳನ್ನು ಸ್ವಚ್ಛಗೊಳಿಸುತ್ತಿದ್ದರು ಮತ್ತು ತಲೆಯ ಮೇಲೆ ಹೊತ್ತುಕೊಂಡು ಆರಾಧಿಸುತ್ತಿದ್ದರು. ಗುರುಗಳ ಪಾದಗಳನ್ನು ಅತ್ಯುನ್ನತ ದೇವತೆ ಎಂದು ವೈಭವೀಕರಿಸುವ ಸ್ತೋತ್ರಗಳು ಮತ್ತು ಶ್ಲೋಕಗಳನ್ನು ಬರೆದಿರುವರು. ಒಂದು ದಿನ ಗುರುಗಳ ಪಾದಗಳನ್ನು ಒತ್ತುತ್ತಿರುವಾಗ ಆಳವಾದ ಲೀನತೆ ಅವರನ್ನು ಆವರಿಸಿತು. ಅವರ ಉಸಿರಾಟ ನಿಂತು ಹೋಯಿತು. ಕಣ್ಣುಗಳು ಸ್ತಬ್ಧವಾದವು. ಮನಸ್ಸು ಕರಗಿತು. ಆ ಕ್ಷಣವನ್ನು ಅರ್ಥ ಮಾಡಿಕೊಂಡ ಗುರುಗಳು ಪುರುಷೋತ್ತಮನ ತಲೆಯ ಮೇಲೆ ನಿಧಾನವಾಗಿ ತಮ್ಮ ಕೈಯನ್ನು ಇಟ್ಟು ಹೀಗೆ ಹೇಳಿದರು: ಬೋಧೇಂದ್ರ, ಅದು ಮುಟ್ಟಿದೆ. ಆ ಸ್ಪರ್ಶ ಮತ್ತು ಅನುಗ್ರಹದಿಂದ ಪುರುಷೋತ್ತಮರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದರು.
ಗುರುಪಾದಗಳಿಗೆ ಶರಣಾದ ವ್ಯಕ್ತಿ ನಿರ್ದ್ವಂದ್ವನಾಗಿ ತಾಪತ್ರಯಗಳಿಂದ ಮುಕ್ತನಾಗಿ ಸಂಸಾರ ಸಾಗರದಿಂದ ಪಾರಾಗುವನು. ಆತ್ಮಜ್ಞಾನದಿಂದ ಆನಂದ ಉಂಟು ಮಾಡಿದ ಮಹಿಮಾನ್ವಿತರಾದ ಶ್ರೀ ಗುರುವರ್ಯರಿಗೆ ನಾನು ನಿತ್ಯವೂ ನಮಸ್ಕರಿಸುತ್ತೇನೆ ಎಂದು ಪಾರಮೇಶ್ವರನು ತಿಳಿಸುತ್ತಿರುವನು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಕಾಣುತ್ತಿರುವುದೆಲ್ಲ ಕ್ಷಣಿಕವೇ ಆಗಿದೆ. ಇದ್ಯಾವುದೂ ಶಾಶ್ವತ ಅಲ್ಲ. ಈ ಶರೀರನೂ ಶಾಶ್ವತ ಅಲ್ಲ ಎಂಬುದೇ ಸತ್ಯ. ಇದನ್ನು ಯಥಾರ್ಥವಾಗಿ ಅರಿಯುವುದಕ್ಕಾಗಿಯೇ ಈ ಭಜನೆ ಸತ್ಸಂಗ ಎಲ್ಲ ಮಾಡಬೇಕಾಗಿರುವುದು. ಅಂತರ್ಗತ ಸತ್ಯವನ್ನು ಅಂತರ್ಮುಖವಾಗಿಯೇ ಅರಿಯಬೇಕು. ಇದರ ಜೊತೆಗೆ ಮಾನವನು ವಿವೇಚನೆಯನ್ನು ಬೆಳೆಸಿಕೊಳ್ಳಬೇಕು. ಈ ಜಗತ್ತಿನಲ್ಲಿ ದ್ವಂದ್ವವು ಇದ್ದೇ ಇರುತ್ತದೆ ಮತ್ತು ಒಳ್ಳೆಯದು ಕೆಟ್ಟದ್ದು ಎಲ್ಲ ಪ್ರಕಾರದಲ್ಲೂ ಇದೆ. ಹಗಲು ರಾತ್ರಿ, ಸತ್ಯ ಅಸತ್ಯ, ಹೀಗೆ. ಮೃಗಗಳಲ್ಲಿ ಸಾಧು ಮತ್ತು ಕ್ರೂರ ಮೃಗಗಳಿವೆ. ಎಲ್ಲ ಪ್ರಾಣಿಗಳು 4 ಕಾಲು, ತಲೆ, ಬಾಲ ಹೊಂದಿದ್ದರೂ ಸ್ವಭಾವದಲ್ಲಿ ಅಪಾರ ವ್ಯತ್ಯಾಸ ಕಂಡುಬರುತ್ತದೆ. ನೀರು ಎಲ್ಲ ಕಡೆ ಇದ್ದರೂ ಒಂದು ಕಡೆ ಕುಡಿಯುವ ನೀರಾಗಿ ಇನ್ನೊಂದು ಕಡೆ ಕೊಚ್ಚೆ ನೀರಾಗಿ ಇರುತ್ತದೆ. ಮನುಷ್ಯರಲ್ಲಿ ಕೆಲವರು ಸಜ್ಜನರಿರುತ್ತಾರೆ, ಕೆಲವರು ಪಶುವಿನಂತೆ ವರ್ತಿಸುತ್ತಾರೆ. ಅಂಥವರು ಮುಂದೆ ಪ್ರಾಣಿ ಜನ್ಮಕ್ಕೆ ಹೋಗುತ್ತಾರೆ. ಕೆಲವರಲ್ಲಿ ಪವಿತ್ರತೆ ನೆಲೆಸುತ್ತಿರುತ್ತದೆ. ಗಾಳಿ ಒಂದೆಡೆ ಶುದ್ಧವಾಗಿ ಇನ್ನೊಂದು ಕಡೆ ಪದಾರ್ಥದ ಜೊತೆ ಸೇರಿ ದುರ್ವಾಸನೆಯಾಗಿರುತ್ತದೆ. ಅದು ಅತ್ಯಂತ ಶ್ರೇಷ್ಠ ಪ್ರಾಣವಾಗಿ ಆಡುತ್ತಾ ಉಸಿರಾಟದ ಮೂಲಕ ನಮ್ಮನ್ನು ಬದುಕಿಸಿದೆ. ಅದರ ಕಡೆಗೆ ನಾವು ಗಮನ ಕೊಡಬೇಕಾಗಿರುವುದು. ಸುಮ್ಮನೆ ಇದ್ದಾಗ, ಸ್ನಾನ ಮಾಡುವಾಗ, ಮಲಗುವಾಗ, ನಿದ್ರೆ ಬರುವ ಮುನ್ನ ಶ್ವಾಸವನ್ನು ಗಮನಿಸಬಹುದು. ಸ್ವಾನುಭವಸಾರ, ಪುಟ 12.